ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಪೋಷಕರಿಂದ ಸಾಕ್ಷಿ ಹೇಳಿಸಲಾಗ್ತಾ ಇದೆ. ಅವರು ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ಕೋರ್ಟ್ ನೋಟಿಸ್ ಕೊಟ್ಟಿದ್ದು, ಅದೇ ರೀತಿಯಾಗಿ ಅವರು ಕೋರ್ಟಿಗೆ ಕೂಡ ಹಾಜರಾಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿರುವಂಥದ್ದು ಡಿ ಗ್ಯಾಂಗ್ ಗೀಗ ಡವ ಶುರು ಹಾಕಿದೆ. ಏನು ಹೇಳಿರಬಹುದು, ಏನು ಮಾಹಿತಿ ಕೊಟ್ಟಿರಬಹುದು ಅಂತ ಹೇಳಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಪೋಷಕರಿಂದ ಸಾಕ್ಷಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರವಾಗಿ ರೇಣುಕಾಸ್ವಾಮಿಯವರ ತಂದೆ ತಾಯಿಯನ್ನು ಕರೆಸಿ ವಿಚಾರಿಸಲಾಗ್ತಾ ಇದೆ, ಸಾಕ್ಷಿ ಹೇಳಿಸಲಾಗ್ತದೆ. ಯಾಕಂದರೆ ಇವರು ಕೂಡ ಮುಖ್ಯ ಸಾಕ್ಷಿ ಆಗಿರೋ ಕಾರಣದಿಂದ ಅವರನ್ನು ಕೂಡ ಬರಬೇಕು ಅಂತ ಹೇಳಿ ಕೋರ್ಟ್ ಕರೆದಿತ್ತು, ನೋಟಿಸ್ ಕೂಡ ಕೊಟ್ಟಿತ್ತು. ಈ ಒಂದು ವಿಚಾರವಾಗಿ ಅವರು ಅದೇ ರೀತಿಯಾಗಿ ಬಂದಿದ್ದಾರೆ. ಇತ್ತ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಡಿ ಗ್ಯಾಂಗ್ಗೆ ಈಗಾಗಲೇ ಡವ ಶುರು ಹಾಕಿದೆ. ಜೈಲು ವಿಸಿಟ್ಗೆ ಬಂದಂತಹ ಒಂದು DGP ಬಳಿಯೂ ಕೂಡ ದರ್ಶನ್ ಕೇಳಿಕೊಂಡಿದ್ರಂತೆ. ಯಾವ ವಿಚಾರವನ್ನು ಅಂತಂದರೆ, ಇಂದಿನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ ಶುರುವಾಗಲಿದೆ ಅಂತ ಹೇಳಿದ್ದಾರೆ. ಇಂದಿನಿಂದ ದರ್ಶನ್ಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ, ನಿದ್ದೆ ಮಾಡ್ದೇನೆ ಚಡಪಡಿಸ್ತಾ ಇದ್ದಾರೆ ಅಂತ ದರ್ಶನ್. ನಿನ್ನೆ ರಾತ್ರಿ ಕೂಡ ದರ್ಶನ್ ಸೇರಿ ಉಳಿದಂತಹ ಸಹ ಕೈದಿಗಳಿಗೂ ಕೂಡ ನಿದ್ದೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಎಲ್ಲರೂ ಕೂಡ ಟೆನ್ಷನ್ ಶುರುವಾಗಿದೆ. ಇಂದಿನಿಂದ ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ. ಕೋರ್ಟ್ನಲ್ಲಿ ಪ್ರಕರಣ ಮತ್ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ಆತಂಕ ಎದುರಾಗ್ತಾ ಇದೆ. ರಾತ್ರಿ ಸರಿಯಾಗಿ ಊಟ ನಿದ್ರೆ ಏನೂ ಕೂಡ ಮಾಡದೆ ಡಿ ಗ್ಯಾಂಗ್ ಯೋಚನೆಯನ್ನು ಮಾಡ್ತಾ ಇದೆ. ಇಂದು ಸಾಕ್ಷಿ ವಿಚಾರಣೆ ಭಾಗವಾಗಿ ರೇಣುಕಾಸ್ವಾಮಿ ಪೋಷಕರು ಕಟಕಟೆಯಲ್ಲಿ ನಿಂತು ಸಾಕ್ಷಿಯನ್ನು ಹೇಳುತ್ತಾರೆ. ಈ ಇಬ್ಬರ ಸಾಕ್ಷಿ ಮುಖ್ಯ ಅಂತ ಕೂಡ ಉಲ್ಲೇಖ ಆಗಿತ್ತು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಾಗ ಅವರು ಸಾಕ್ಷಿ ಹೇಳೋಕೆ ಬಂದಿದ್ದಾರೆ. ರೇಣುಕಾಸ್ವಾಮಿಯ ತಂದೆ ತಾಯಿ ಮಗನ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಮತ್ತು ತಂದೆ ಕಾಶಿನಾಥಯ್ಯ ಶಿವನಗೌಡರು ಇದ್ದಾರೆ, ಅವರು ಮತ್ತು ತಾಯಿ ರತ್ನಪ್ರಭಾ ಅವರಿಂದ ಸಾಕ್ಷಿಯನ್ನು ತೆಗೆದುಕೊಳ್ಳಲಾಗುತ್ತೆ. ಅವರು ಸಾಕ್ಷಿ ಹೇಳ್ತಾರೆ. 57ನೇ ಸೆಷನ್ ಕೋರ್ಟ್ ಏನಿದೆ, CCH ಕೋರ್ಟ್, ಈ ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆ. ನ್ಯಾಯಾಧೀಶ ಆಗಿರುವಂತಹ IP ನಾಯಕ್ ಅವರಿಂದ ವಿಚಾರಣೆ ಆಗುತ್ತೆ. ಖುದ್ದು ಹಾಜರಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿಯ ತಂದೆ ತಾಯಿಗಳು ಕೋರ್ಟ್ನಲ್ಲಿ ಸಮನ್ಸು ಕೊಟ್ಟಿತ್ತು, ನೀವೇ ಬಂದು ಹೇಳಬೇಕು ಅಂತ ಹೇಳಿ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ತಂದೆ ತಾಯಿ ಬಂದು ಇವತ್ತು ಕೋರ್ಟ್ನಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಈ ಎರಡು ಸಾಕ್ಷಿಗಳು ಮುಖ್ಯ ಅಂತ ಹೇಳ್ತಾ ಇದ್ರು. ಹೀಗಾಗಿ 7-8ನೇ ಮುಖ್ಯ ಸಾಕ್ಷಿಗಳು ಅಂತ ಹೇಳ್ತಾ ಇದ್ರು ಇವರನ್ನು. ಇವರು ಬಂದು ಖುದ್ದಾಗಿ ಮಾಹಿತಿ ಕೊಡ್ತಾರೆ ಮಗನ ಬಗ್ಗೆ. ಅಂದರೆ ಏನು ಕೊಡ್ಬೋದು ಮಾಹಿತಿ, ಏನಲ್ಲಿ ಕೇಳ್ಬೋದು ಅಂತ ನಾವು ಯೋಚನೆ ಮಾಡೋದಾದರೆ, ನೋಡಿ, ನೀವು ಕೊನೆಯ ಬಾರಿ ನಿಮ್ಮ ಮಗನ ಹತ್ರ ಏನು ಮಾತನಾಡಿದ್ರಿ, ಯಾವ ಸಮಯದಲ್ಲಿ, ಏನು ಹೇಳಿ ಹೋದರು, ಏನು ಮಾತುಕತೆ ಆಗಿತ್ತು, ಯಾವ ಕೆಲಸದ ಮೇಲೆ ಹೋಗ್ತೀನಿ ಅಂತ ಹೇಳಿ ಹೋದರು, ಈ ರೀತಿಯ ಒಂದು ಪ್ರಶ್ನೆಗಳನ್ನು ಕೇಳಬಹುದು. ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಶವ ಸಿಕ್ಕಂತಹ ಬಗ್ಗೆ, ಯಾವ ಜಾಗದಲ್ಲಿ ಸಿಕ್ತು, ಮತ್ತು ಅವರು ಯಾವ ಸ್ಥಳದಲ್ಲಿ ಸಾವನ್ನಪ್ಪಿದ್ರು, ಈ ಒಂದು ವಿಚಾರಗಳ ಬಗ್ಗೆ ಕೂಡ ಕೇಳ್ಬೋದು. ಮಾಹಿತಿ ನಿಮ್ಗೆ ಹೆಂಗೆ ತಿಳಿದು, ಯಾರು ಹೇಳಿದರು, ಮತ್ತು ರೇಣುಕಾಸ್ವಾಮಿ ನಿಮ್ಮ ಹತ್ರ ಏನು ಮಾತನಾಡ್ತಾ ಇದ್ದ, ಈ ಒಂದು ಕೊಲೆ ಆಗೋದಕ್ಕೂ ಮುಂಚೆ ಕೊನೆ ಕ್ಷಣದಲ್ಲಿ, ಈ ರೀತಿಯಾದಂತಹ ವಿಚಾರಗಳನ್ನು ಮಾಹಿತಿಗಳನ್ನು ತೆಗೆದುಕೊಳ್ಳಬಹುದು. ಮಗನನ್ನು ಕಳೆದುಕೊಂಡಂತಹ ತಂದೆ ತಾಯಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಿ ಸಾಕ್ಷಿಯನ್ನು ಹೇಳುತ್ತಾ ಇದ್ದಾರೆ. ಅವರನ್ನು ನಾವು ನೋಡಿದ್ದೀವಿ ಎಷ್ಟು ದುಃಖ ಪಡ್ತಾ ಇದ್ರು ಅಂತ. ಮಗನನ್ನು ಕಳಿಸ್ಕೊಂಡು ಒಬ್ಬ ಮಗ, ಹೆಂಡತಿ ಬೇರೆ ಪ್ರೆಗ್ನೆಂಟ್ ಆಗಿರ್ತಾಳೆ, ಮಗುವಿಗೆ ಜನ್ಮ ಕೊಡಬೇಕು, ಮಗು ಹುಟ್ಟಿದ ಮೇಲೆ ನಾನು ಯಾರಿಗೆ ಅಪ್ಪ ಅಂತ ತೋರಿಸಲಿ ಅಂತ ಅವರು ಹೆಂಡತಿ ಕೂಡ ಕೇಳ್ಕೊಳ್ತಾ ಇದ್ರು. ಹೀಗಾಗಿ ಅವರ ಮನೆಯ ಪರಿಸ್ಥಿತಿನೇ, ಚಿತ್ರಣವೇ ಬದಲಾಗಿ ಹೋಗ್ಬಿಡ್ತು ರೇಣುಕಾಸ್ವಾಮಿ ಕೊಲೆಯಾದ ನಂತರ. ಹಾಗೆ ಎಲ್ಲಿ ರೇಣುಕಾಸ್ವಾಮಿ ಮನೆಯಲ್ಲಿ ಚಿತ್ರಣ ಹೆಂಗೆ ಬದಲಾಯಿತು, ಅದೇ ರೀತಿಯಾಗಿ ಈ ಆರೋಪದಲ್ಲಿ ಜೈಲಿಗೆ ಹೋದಂತಹ ದರ್ಶನ್ ಅವರ ಒಂದು ಸ್ಥಿತಿ ಕೂಡ ಬದಲಾಗ್ಬಿಡ್ತು. ಐಷಾರಾಮಿ ಕಾರು, ಬಂಗಲೆ, ಜೀವನ, ಸುತ್ತಾಟ, ಓಡಾಟ, ಶೂಟಿಂಗು ಎಲ್ಲ ಇದ್ದಂಥದ್ದು ಏಕಾಏಕಿಯಾಗಿ ಎಲ್ಲವೂ ಕೂಡ ಬಂದಾಯಿತು. ಜೈಲಿನ 4 ಗೋಡೆಗಳು ಬಿಟ್ಟರೆ ಬೇರೆ ಯಾವುದನ್ನು ಕೂಡ ನೋಡೋ ಹಾಗಿಲ್ಲ. ಆ ರೀತಿಯಾದಂಥ ಒಂದು ಪರಿಸ್ಥಿತಿಗೆ ಬಂದರು. ಅವರ ಚಿತ್ರಣ ಈ ರೀತಿ ಬದಲಾಯಿತು.
ಮಗನನ್ನು ಕಳೆದುಕೊಂಡವರ ಸ್ಥಿತಿ ಹಾಗೆ, ಕಳೆದುಕೊಳ್ಳೋಕೆ ಇವರೇ ಕಾರಣ ಅನ್ನುವಂಥ ಒಂದು ಆರೋಪ ಏನಿದೆ, ಆ ಆರೋಪ ಹೊತ್ತಿರುವಂತಹ ಸ್ಥಿತಿ ಹೀಗೆ. ಈ ರೀತಿಯಾದಂತಹ ಪರಿಸ್ಥಿತಿಗೆ ಆ ಕಡೆ ಅವರೂ ನೆಮ್ಮದಿಯಾಗಿಲ್ಲ, ಈ ಕಡೆ ಇವರೂ ನೆಮ್ಮದಿಯಾಗಿಲ್ಲ, ಯಾರೂ ನೆಮ್ಮದಿಯಾಗಿಲ್ಲ. ಮಧ್ಯದಲ್ಲಿ ಇದು ಯಾರಿಂದ ಆಯಿತು ಅಂತ ಹೇಳ್ತಾ ಇದ್ದಾರೋ ಅವರೂ ಕೂಡ ನೆಮ್ಮದಿಯಾಗಿಲ್ಲ. ಎಲ್ಲರ ನೆಮ್ಮದಿಯನ್ನು ಕೆಡಿಸಿದಂತಹ ಪ್ರಕರಣ ಇದು. ಒಬ್ಬರ ಜೀವವನ್ನೇ ಬಲಿ ತೆಗೆದಂತಹ ಪ್ರಕರಣ ಇದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಖುದ್ದಾಗಿ ಜೀವ ಕಳೆದುಕೊಂಡಂತಹ ರೇಣುಕಾ ಸ್ವಾಮಿಯವರ ತಂದೆ ತಾಯಿಗಳೇ ಬಂದು ಸಾಕ್ಷಿಯನ್ನು ಹೇಳ್ತಾ ಇದ್ದಾರೆ ಕೋರ್ಟ್ನಲ್ಲಿ. ಕೋರ್ಟು ಅವರಿಗೆ ನೋಟಿಸ್ ಕಳಿಸಿತು, ನೀವೇ ಖುದ್ದು ಹಾಜರಾಗಿ ಸಾಕ್ಷಿಯನ್ನು ಹೇಳಬೇಕು ಇವತ್ತು ಅಂತ ಹೇಳಿ. ಅದೇ ರೀತಿಯಾಗಿ ಅವರು ಬಂದಿದ್ದಾರೆ, ದೇವರ ಹತ್ರ ಹೋಗಿ ಬೇಡ್ಕೊಂಡು ಬಂದು ಆಮೇಲೆ ನ್ಯಾಯಾಲಯಕ್ಕೆ ಹಾಜರಾಗಿ ಕೋರ್ಟ್ ಮುಂದೆ ಕಟಕಟೆಯಲ್ಲಿ ನಿಂತು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಎನ್ನುವಂತಹ ವಿಚಾರ. ಹೀಗಾಗಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಮೂರ್ತಿಗಳವರು ಏನಿದ್ದಾರೆ, IP ನಾಯಕ್ ಅವರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ, ಹಾಜರಾಗಿದ್ದಾರೆ. ಇವರು ಕೂಡ ಈ ಒಂದು ವಿಚಾರವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಡಿ ಗ್ಯಾಂಗ್ಗೆ ಭಯ ಶುರುವಾಗಿದೆ. ದರ್ಶನ್ಗೂ ಟೆನ್ಷನ್ ಆಗ್ತಾ ಇದೆ. ಯಾರು ಕೂಡ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ಏನೇನು ಆಗಬಹುದು, ಇದು ಯಾವ ರೀತಿಯಾದಂಥ ಒಂದು ತಿರುವನ್ನು ಪಡೆದುಕೊಳ್ಳಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.